ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕೆ ಎಸ್ ಟ್ರೈಬ್. ಇವತ್ತು ನಾವು ಅಸಿಸ್ಟೆಂಟ್ ಎಂಜಿನಿಯರ್ ಸಿವಿಲ್ 11th August 2024 ಕೇಳಿರುವಂಥ ಆಪ್ಟಿಟ್ಯೂಡ್ ಕ್ವಶನ್ಸ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಈ ಎಕ್ಸಾಮಲ್ಲಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಟಾಪಿಕ್ಸಿಂದನೂ ಕ್ವಶನ್ಸ್ ಬಂದಿದ್ದಾವೆ. ಸೊ ಈ ಕ್ವಶನ್ಸ್ ಸಾಲ್ವ್ ಮಾಡಿ ನಮಗೆ ಮುಂದೆ ಬರೋ ಎಕ್ಸಾಮ್ಸ್ನಲ್ಲಿ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ KEA ಕಂಡಕ್ಟ್ ಮಾಡೋ ಎಕ್ಸಾಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಅದು ವಿಲೇಜ್ ಅಕೌಂಟೆಂಟ್ ಆಫೀಸರ್ ಆಗಲಿ ಮತ್ತು KEA ಕಂಡಕ್ಟ್ ಮಾಡೋ ಬೇರೆ ಬೇರೆ ಎಕ್ಸಾಮ್ಸ್ ಆಗಲಿ. ಸೊ ಅದಕ್ಕೆ ಈ ಪೇಪರ್ ಹೆಲ್ಪ್ ಆಗುತ್ತೆ. ಸೊ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಫಸ್ಟ್ ಕ್ವಶನ್ ನೋಡೋಣ. ವಾಟ್ ಶುಡ್ ಬಿ ಫಿಲ್ಡ್ ಆಟ್ ಕ್ವಶನ್ ಮಾರ್ಕ್ ಇನ್ ದ ಗಿವನ್ ಪ್ಯಾಟರ್ನ್. ಸೊ ಇಲ್ಲಿ ಪ್ಯಾಟರ್ನ್ ಕೊಟ್ಟಿದ್ದಾರೆ ಬಾಕ್ಸಲ್ಲಿ. BDF ಅದ್ರ ಜೊತೆ 268 ಕೊಟ್ಟಿದ್ದಾರೆ, H4 J5 ಕ್ವಶನ್ ಮಾರ್ಕ್, N5 P5 R10 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ಲಾಜಿಕ್ ರೋ ವೈಸ್ ಆಗ್ತಿದೆ. ಈ ರೈಟ್ ಸೈಡ್ ಲಾಜಿಕ್ ಆಗ್ತಿದೆ. ಸೊ ರೋ ವೈಸ್ ಲಾಜಿಕ್ ಆಗ್ತಿದೆ ಅಂದರೆ, ಸೊ ಇಲ್ಲಿ ನೋಡಿ 2 ಇದೆ, ಇಲ್ಲಿ 6 ಇದೆ, ಇಲ್ಲಿ 8 ಇದೆ. ಸೊ 2 ಮತ್ತು 6 ಆ್ಯಡ್ ಮಾಡಿದರೆ ನಮಗೆ 8 ಬರುತ್ತಾ? ಸೊ ಹಾಗೆ ಇಲ್ಲಿ 5 ಮತ್ತು 5 ಆ್ಯಡ್ ಮಾಡಿ ನಮಗೆ 10 ಕೊಟ್ಟಿದ್ದಾರೆ. ಸೊ ಇಲ್ಲೂ ನಮಗೆ 4 ಮತ್ತು 5 ಆ್ಯಡ್ ಮಾಡಿದರೆ 9 ಬರಬೇಕು. ಸೊ ಆಪ್ಷನ್ಸಲ್ಲಿ ನಮಗೆ ಆಪ್ಷನ್ 4 ಒಂದೇ 9 ಇದೆ. ಸೊ ನಮ್ಮದು ಕರೆಕ್ಟ್ ಆನ್ಸರ್ L9 ಆಗಬೇಕು. ಸೊ ಮುಂದೆ ಏನಾಗುತ್ತೆ ವೆರಿಫೈ ಮಾಡೋಣ, ಎಲ್ಲಿ ಬರುತ್ತಾ ಇಲ್ಲ ವೆರಿಫೈ ಮಾಡೋಣ. ಸೊ ಇಲ್ಲಿ ಲೆಟರ್ ವೈಸ್ ನೋಡಿ, BCD ಬರಬೇಕಿತ್ತು, C ಸ್ಕಿಪ್ ಮಾಡಿದ್ದಾರೆ. ಆಲ್ಟರ್ನೇಟ್ ಲೆಟರ್ಸ್ ಬರ್ತಿದ್ದಾರೆ. ಸೊ BCD ಬರಬೇಕಿತ್ತು, C ಸ್ಕಿಪ್ ಮಾಡಿದ್ದಾರೆ, D ಬರ್ತಿದ್ದಾರೆ. ಮತ್ತು DEF ಇದೆ, ಸೊ E ಸ್ಕಿಪ್ ಮಾಡಿ F ಬರ್ತಿದ್ದಾರೆ. ಸೊ ಹಾಗೆ ಇಲ್ಲಿ I ಸ್ಕಿಪ್ ಮಾಡಿ J ಬರ್ತಿದ್ದಾರೆ. ಸೊ J ಆದಮೇಲೆ K ಬರುತ್ತೆ, K ಸ್ಕಿಪ್ ಮಾಡಿದರೆ ನಮಗೆ L ಬರುತ್ತೆ. ಸೊ ನಮ್ಮ ಕರೆಕ್ಟ್ ಆನ್ಸರ್ ಆಪ್ಷನ್ 4 L9. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರೊಬ್ಯಾಬಿಲಿಟಿ ಕ್ವಶನ್ ಕೇಳಿದ್ದಾರೆ. ಸೊ ಇದರಲ್ಲಿ 1 ಬ್ಲ್ಯಾಕ್ ಕಾರ್ಡ್ ಈಸ್ ಡ್ರಾನ್ ಫ್ರಮ್ ವೆಲ್ ಶಫಲ್ಡ್ ಪ್ಯಾಕ್ ಆಫ್ ಕಾರ್ಡ್ಸ್. ಸೊ ಕಾರ್ಡ್ಸ್ನಲ್ಲಿ 1 ಬ್ಲ್ಯಾಕ್ ಕಾರ್ಡ್ ತೆಗಿತೆ ನಾನು. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಇಟ್ ಬೀಯಿಂಗ್ ಎ ಡೈಮಂಡ್ ಕಾರ್ಡ್. ಸೊ ಡೈರೆಕ್ಟ್ಲಿ ನೀವು ಈ ಬ್ಲ್ಯಾಕ್ ಕಾರ್ಡ್ ಮತ್ತು ಈ ಡೈಮಂಡ್ ಕಾರ್ಡ್ ನೋಡಿದ ತಕ್ಷಣ ಆನ್ಸರ್ 0 ಮಾಡಿಬಿಡಬೇಕು. ಯಾಕೆ? ಅದು ಯಾಕೆಂದರೆ ಔಟ್ ಆಫ್ 52 ಕಾರ್ಡ್ಸ್, ಔಟ್ ಆಫ್ 50 ಟೋಟಲ್ ಕಾರ್ಡ್ಸ್ ಇರೋದು ನಮಗೆ 52 ಕಾರ್ಡ್ಸಲ್ಲಿ. ಸೊ ಇದರಲ್ಲಿ ನಮಗೆ ಡೈಮಂಡ್ಸ್ ಬರ್ತವೆ, 13 ಡೈಮಂಡ್ಸ್ ಬರ್ತವೆ, ಮತ್ತು ಹಾರ್ಟ್ಸ್ ಬರ್ತವೆ 13, ಮತ್ತು ಸ್ಪೇಡ್ಸ್ ಬರುತ್ತೆ ಅದು ಕೂಡ 13, ಮತ್ತು ಕ್ಲಬ್ಸ್ ಬರುತ್ತೆ 13. ಸೊ 13 ಕಾರ್ಡ್ಸ್ ಬರ್ತವೆ. ಸೊ ಡೈಮಂಡ್ಸ್, ಕ್ಲಬ್ಸ್, ಹಾರ್ಟ್ಸ್, ಸ್ಪೇಡ್ಸ್ ಈ ಥರ. ಸೊ ಇದರಲ್ಲಿ ನಮಗೆ ಡೈಮಂಡ್ಸ್ ಮತ್ತು ಹಾರ್ಟ್ಸ್ ರೆಡ್ ಕಲರಲ್ಲಿ ಬರುತ್ತೆ, ಮತ್ತು ಈ ಕ್ಲಬ್ಸ್ ಮತ್ತು ಈ ಸ್ಪೇಡ್ಸ್ ನಮಗೆ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಸೊ ಇವಾಗ ಇವನು ಏನು ಮಾಡ್ತಿದ್ದಾನೆ, ಬ್ಲ್ಯಾಕ್ ಕಾರ್ಡ್ ತೆಗಿತಿದ್ದಾನೆ. ಬ್ಲ್ಯಾಕ್ ಕಾರ್ಡ್ ತೆಗ್ದು ಅವನಿಗೆ ಡೈಮಂಡ್ ಬೇಕಂತೆ. ಸೊ ಡೈಮಂಡ್ ಇರೋದು ನಮಗೆ ರೆಡ್ ಕಲರಲ್ಲಿ, ಬ್ಲ್ಯಾಕ್ ಕಾರ್ಡ್ ತೆಗೆದ್ರೆ ನಮಗೆ ಅದರಲ್ಲಿ ಡೈಮಂಡ್ ಒಂದು ಸಿಗಲ್ಲ, ಯಾಕಂದರೆ ಡೈಮಂಡ್ ಇರೋದು ರೆಡ್ ಕಲರಲ್ಲಿ. ಸೊ ನಮಗೆ ಪ್ರೊಬ್ಯಾಬಿಲಿಟಿ ಫಾರ್ಮುಲಾದಿಂದ ಹೋದರೆ ನಮಗೆ ಬೇಕಾಗಿರೋ ಔಟ್ಕಮ್ಸ್ ಅದು ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್. ಸೊ ಇದ್ರ ಪ್ರಕಾರ ಅವ್ನು ಬ್ಲ್ಯಾಕ್ ತೆಗ್ದ ಅಂದರೆ ನಮಗೆ ಬ್ಲ್ಯಾಕಲ್ಲಿ ಡೈಮಂಡ್ಸ್ ಒಂದು ಸಿಗಲ್ಲ, ಬ್ಲ್ಯಾಕಲ್ಲಿ ಇರೋದು ಸ್ಪೇಡ್ಸ್ ಮತ್ತು ಕ್ಲಬ್ಸ್. ಸೊ ಡೈಮಂಡ್ಸ್ ಇರೋದು ರೆಡ್ರಲ್ಲಿ, ಬ್ಲ್ಯಾಕ್ ಕಾರ್ಡಲ್ಲಿ 0 ಡೈಮಂಡ್ಸ್ ಸಿಗ್ತವೆ. ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್ ಎಷ್ಟು 52. ಸೊ 0 ಬೈ ಎನಿಥಿಂಗ್ ಗಿವ್ಸ್ 0. ಸೊ ಡೈರೆಕ್ಟ್ಲಿ ಆನ್ಸರ್ 0. ನೆಕ್ಸ್ಟ್ ಕ್ವಶನ್ ನೋಡೋಣ. ಪರ್ಮ್ಯೂಟೇಷನ್ ಕಾಂಬಿನೇಷನ್ದು ಕ್ವಶನ್ ಕೇಳಿದ್ದಾರೆ. ಸೊ ಇದು ಕೂಡ ಸಿಂಪಲ್ ಇದೆ. ಹೌ ಮೆನಿ ಡಿಫ್ರೆಂಟ್ ವೇಸ್ ಕ್ಯಾನ್ ದ ಲೆಟರ್ ಆಫ್ ದ ವರ್ಡ್ ಕರ್ನಾಟಕ ಬಿ ಅರೇಂಜ್ಡ್. ಸೊ ಈ ಥರ ಕೇಳಿದರೆ ಸೊ ಡೈರೆಕ್ಟ್ಲಿ ನಾವು ಏನು ಮಾಡ್ಬೋದು, ಕರ್ನಾಟಕದಲ್ಲಿ ಎಷ್ಟು ವರ್ಡ್ಸ್ ಇದ್ದಾವೆ, ದಟ್ ಈಸ್ 1 2 3 4 5 6 7 8 9 ವರ್ಡ್ಸ್ ಇದ್ದಾವೆ. ಸೊ ಕರ್ನಾಟಕದ ವರ್ಡ್ನ ನಾವು ಹೇಗೆ ಅರೇಂಜ್ ಮಾಡ್ಬೋದು ಅಂತ ಕೇಳಿದರೆ, ಸೊ ಡೈರೆಕ್ಟ್ಲಿ ಎಷ್ಟು ಲೆಟರ್ಸ್ ಇದ್ದಾವೆ, 9 ಲೆಟರ್ಸ್ ಇದ್ದಾವೆ. ಸೊ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಷ್ಟು ಲೆಟರ್ಸ್ ರಿಪೀಟ್ ಆಗಿದ್ದಾವೆ. ಸೊ ಇಲ್ಲಿ K 1 ಸರಿ 2 ಸರಿ ರಿಪೀಟ್ ಆಗಿದೆ. ಸೊ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಮಾಡಿ ಮಲ್ಟಿಪ್ಲೈಡ್ ಬೈ. ಸೊ A ಇಲ್ಲಿ 1 2 3 4 ಟೈಮ್ಸ್ ರಿಪೀಟ್ ಆಗಿದ್ದಾನೆ. ಸೊ ಅದಕ್ಕೆ 4 ಫ್ಯಾಕ್ಟೋರಿಯಲಿಂದ ಮತ್ತೆ ಇನ್ನೊಂದು ಸರಿ ಡಿವೈಡ್ ಮಾಡಿ. ಸೊ ಬೇರೆ ಇನ್ಯಾವುದು ಲೆಟರ್ ರಿಪೀಟ್ ಆಗಿಲ್ಲ. ಸೊ ಇದೆಷ್ಟಾಗುತ್ತೆ, 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಆಗುತ್ತೆ, ಇಂಟು 1. 9 ಫ್ಯಾಕ್ಟೋರಿಯಲ್ ಆಯಿತು. ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1, 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಇಂಟು 1.
ಸೊ ಈ ಟು ಕ್ಯಾನ್ಸಲ್ ಮಾಡೋಣ. 4 ಕ್ಯಾನ್ಸಲ್ ಆಯಿತು, 3 ಕ್ಯಾನ್ಸಲ್ ಆಯಿತು, 2 1 2, 3 6 ಆಯಿತು. ಸೊ ಮುಂದೆ ಏನಾಯಿತು, 9 8 72 ಆಯಿತು, 7 3 20 ಇಂಟು 21 ಆಯಿತು, ಮತ್ತು 5 1 ಉಳಿತು. ಸೊ ಮುಂದೆ ಏನಾಗುತ್ತೆ, 72 ಇಂಟು 21 ಇಂಟು 5 105 ಆಗುತ್ತೆ. 105 ಇಂಟು 72 ಮಾಡೋಣ. 105 ಇಂಟು 72, 2 5 10, 0 1 ಕ್ಯಾರಿ, 2 0 0 1, 2 1 2, 7 5 35, 3 ಕ್ಯಾರಿ, 7 0 0, 7 1 7. ಸೊ 0 6 5 7. ಸೊ ನಮ್ಮದು ಫೈನಲ್ ಆನ್ಸರ್ ಬಂತು 7560. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ 1 7560. ಸೊ ಈ ಟೈಪ್ ಕ್ವಶನ್ಸ್ ನಮಗೆ KPSC VAO ರಿಪೀಟ್ ಆಗ್ಬೋದು. ಸೊ ಇಲ್ಲೇನು ಮಾಡಿದ್ವಿ ನಾವು, ಎಷ್ಟು ವೇಸಲ್ಲಿ ಅರೇಂಜ್ ಮಾಡ್ಬೋದು ಈ ವರ್ಡ್ನ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕ ಅಂತ ವರ್ಡ್ನ ನಮಗೆ 9 ಲೆಟರ್ಸ್ ಸಿಗ್ತವೆ. ಸೊ 9 ಫ್ಯಾಕ್ಟೋರಿಯಲ್ ಮಾಡ್ಕೊಂಡ್ವಿ. ಅದನ್ನು ನಾವು ಟೋಟಲ್ ಎಷ್ಟು ವರ್ಡ್ಸ್ ರಿಪೀಟ್ ಆಗಿದೆ ಅದ್ರ ಫ್ಯಾಕ್ಟೋರಿಯಲಿಂದ ಡಿವೈಡ್ ಮಾಡಿದ್ವಿ. ಸೊ ಕರ್ನಾಟಕ ಅಲ್ಲಿ K 2 ಟೈಮ್ಸ್ ರಿಪೀಟ್ ಆಗಿದೆ. ಸೊ 2 ಫ್ಯಾಕ್ಟೋರಿಯಲಿಂದ ಡಿವೈಡ್ ಮಾಡಿದ್ವಿ. A ಮತ್ತು 4 ಟೈಮ್ ರಿಪೀಟ್ ಆಗಿದೆ. ಸೊ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಮಾಡಿದ್ವಿ. ಸಿಂಪ್ಲಿಫೈ ಮಾಡಿದರೆ ನಮಗೆ ಆನ್ಸರ್ ಬರೋದು 7560. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಟ್ರಿಗ್ನೋಮೆಟ್ರಿದು ಒಂದು ಸಿಂಪಲ್ ಕ್ವಶನ್ ಕೊಟ್ಟಿದ್ದಾರೆ. ಸೊ ಅದೇನು ಹೇಳ್ತಿದೆ, ಎ ಲ್ಯಾಡರ್ ಲೀನಿಂಗ್ ಅಗೇನ್ಸ್ಟ್ ಎ ವಾಲ್ ಮೇಕ್ಸ್ ಎನ್ ಆ್ಯಂಗಲ್ ಆಫ್ 45 ಡಿಗ್ರಿ. ಸೊ ಒಂದು ವಾಲ್ ಇದೆ, ಅದಕ್ಕೆ ಒಂದು ಲ್ಯಾಡರ್ ಹಾಕಿದ್ದಾರೆ ಈ ಥರ. ಸೊ ಆ ಲ್ಯಾಡರು ನೆಲದ ಜೊತೆ 45 ಡಿಗ್ರಿ ಆ್ಯಂಗಲ್ ಮಾಡುತ್ತೆ ಅಂತ. ಮತ್ತು ದ ಫುಟ್ ಆಫ್ ದ ಲ್ಯಾಡರ್ ಇಸ್ 36 ಮೀಟರ್ ಅವೇ ಫ್ರಮ್ ದ ವಾಲ್ ಅಂತ ಹೇಳಿದ್ದಾರೆ. ಸೊ ಇದು ಲ್ಯಾಡರ್ದು ಫುಟ, ಇದು ವಾಲ. ಸೊ ಇದು 36 ಮೀಟರ್ ದೂರ ಇದ್ದಾನೆ ಅಂತ ಹೇಳಿದ್ದಾರೆ. ದೆನ್ ದ ಲೆಂತ್ ಆಫ್ ದ ಲ್ಯಾಡರ್ ಈಸ್ ಅಂತ ಕೇಳಿದ್ದಾರೆ. ಸೊ ಇದಿಷ್ಟು ಲೆಂತ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಟ್ಯಾನ್ ಅಪ್ಲೈ ಮಾಡೋಣ. ಟ್ಯಾನ್ 45 ಡಿಗ್ರಿ ಮಾಡೋಣ. ಟ್ಯಾನ್ 45, ಟ್ಯಾನ್ ಥೀಟ ಅಂದ್ರೇನು, ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ಸೊ ಇಲ್ಲಿ ಆಪೋಸಿಟ್ ಸೈಡ್ ಇದಾಗುತ್ತೆ, ಅಡ್ಜಸೆಂಟ್ ಸೈಡ್ ಇದಾಗುತ್ತೆ. ಸೊ ಟ್ಯಾನ್ 45 ನಮಗೆ ಬಂತು 1 ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್, ಇದು ಲೆಂತ್ ನಮಗೆ ಗೊತ್ತಿಲ್ಲ, ಇದು ಎಕ್ಸ್ ಅಂದ್ಕೊಳ್ಳೋಣ. ಸೊ ಎಕ್ಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಎಷ್ಟು, 36. ಸೊ ಎಕ್ಸ್ ವ್ಯಾಲ್ಯೂ ಬಂತು ನಮಗೆ 36 ಮೀಟರ್. ಸೊ ಇಷ್ಟು ಪಾರ್ಟ್ ಬಂತು 36 ಮೀಟರ್. ಸೊ ಇವಾಗ ನಮಗೆ ಬೇಕಾಗಿರೋದು ಈ ಲ್ಯಾಡರ್ದ ಲೆಂತ್. ಸೊ ಇಲ್ಲಿಂದ ಇಲ್ಲಿ ತನಕ. ಸೊ ಇದಕ್ಕೆ ನಾವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. ಸೊ ಇದಕ್ಕೆ ನಾವು ಸಿ ಅಂದ್ಕೊಳ್ಳೋಣ. ಸೊ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ C² ಈಕ್ವಲ್ ಟು 36² ಪ್ಲಸ್ 36 ಸ್ಕ್ವೇರ್. ಸೊ ಇದೆಷ್ಟಾಗುತ್ತೆ, 2 ಇಂಟು 36 ಸ್ಕ್ವೇರ್ ಆಗುತ್ತೆ. ಸೊ C ಈಕ್ವಲ್ ಟು ಸ್ಕ್ವೇರ್ ರೂಟ್ 2 ಇಂಟು 36 ಸ್ಕ್ವೇರ್ ಆಗುತ್ತೆ. ಇದು ಹೋಗ್ಬಿಟ್ಟು 36√2 ಆಗುತ್ತೆ. ಸೊ ನಮ್ಮದು ಫೈನಲ್ ಆನ್ಸರ್ 36√2. ಸೊ ಆಪ್ಷನಲ್ಲಿ ಹೋಲ್ ನಂಬರ್ಸ್ ಕೊಟ್ಟಿದ್ದಾರೆ. ಸೊ ನಮ್ಮ ಆನ್ಸರ್ ರೂಟಲ್ಲಿ ಬಂದಿದೆ. ಸೊ ನಮ್ಮದು ಕರೆಕ್ಟ್ ಆನ್ಸರ್ ಇಲ್ಲಿ 36√2 ಆಗಬೇಕು. ಸೊ ಮೋಸ್ಟ್ ಪ್ರಾಬಬ್ಲಿ ಇದು ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ನಮಗೆ 36√2. ಸೊ ಏನು ಮಾಡಿದ್ವಿ, ಟ್ಯಾನ್ 45 ತೊಗೊಂಡ್ವಿ, ಈ ಲೆಂತ್ ಫೈಂಡ್ ಔಟ್ ಮಾಡಿದ್ವಿ. ಈ ಲೆಂತ್ ಫೈಂಡ್ ಔಟ್ ಮಾಡಿದ್ಮೇಲೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ವಿ. ಅವಾಗ ನಮ್ಮ ಆನ್ಸರ್ ಬಂದು 36√2. ನೆಕ್ಸ್ಟ್ ಕ್ವಶನ್ ನೋಡೋಣ. In a cricket match, 5 batsmen PQ, RS and T scored an average of 24 runs. ಸೊ PQ, RS ಮತ್ತು Tದು ಆವ್ರೇಜ್ ಸ್ಕೋರ್ 24 ರನ್ಸ್ ಆಯ್ತಂತೆ. ಸೊ ನೋಟ್ ಮಾಡ್ಕೊಳ್ಳೋಣ. ಆವ್ರೇಜ್ ಅಂದರೆ ಎಲ್ಲದು ಸಮ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಡಿವೈಡೆಡ್ ಬೈ ಇವ್ರು 5 ಜನ ಇದ್ದಾರೆ, ಇವ್ರದ್ದು ಆವ್ರೇಜ್ 24. ಸೊ ಇವ್ರದ್ದು ಸಮ್ ಎಷ್ಟಾಗುತ್ತೆ, 5 ಈ ಕಡೆ ಮಲ್ಟಿಪ್ಲೈ ಮಾಡೋಣ. P ಪ್ಲಸ್ Q ಪ್ಲಸ್ R ಪ್ಲಸ್ S ಪ್ಲಸ್ T ಈಕ್ವಲ್ ಟು 24 ಇಂಟು 5 ಈಸ್ ಈಕ್ವಲ್ ಟು 120 ಆಗುತ್ತೆ. ಸೊ ಇವರೆಲ್ಲರದ್ದು ಸಮ್ 120 ಆಯಿತು. ಮತ್ತು ಎಸ್ ಸ್ಕೋರ್ಡ್ 5 ಮೋರ್ ದ್ಯಾನ್ T ಅಂತೆ. ಸೊ ಎಸ್ ಈಕ್ವಲ್ ಟು ಎಸ್ Tಕಿನ 5 ಜಾಸ್ತಿ ರನ್ ಹೊಡೆದಿದ್ದಾನೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. T ಸ್ಕೋರ್ಡ್ 9 ಫ್ಯೂವರ್ ದ್ಯಾನ್ P. ಸೊ T ಸ್ಕೋರ್ಡ್ 9 ಫ್ಯೂವರ್ ದ್ಯಾನ್ P ಅಂದರೆ Pಕಿನ 9 ರನ್ ಕಮ್ಮಿ ಹೊಡೆದಿದ್ದಾನೆ.
ಕ್ಯೂ ಆ್ಯಂಡ್ ಆರ್ ಸ್ಕೋರ್ಡ್ 67 ಬಿಟ್ವೀನ್ ದೆಮ್. ಸೊ ಕ್ಯೂ ಮತ್ತು ಆರ್ ಸೇರಿ 67 ರನ್ಸ್ ಹೊಡೆದಿದ್ದಾರೆ ಅಂತ. ಸೊ ಹೌ ಮೆನಿ ರನ್ಸ್ ಡಿಡ್ ಟಿ ಸ್ಕೋರ್ ಅಂತ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಏನು ಮಾಡೋಣ, ಇವೆಲ್ಲ ಇಕ್ವೇಷನ್ಸ್ ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಕ್ಯೂ ಪ್ಲಸ್ ಆರ್ ಹೋಗ್ಬಿಟ್ಟು ಎಷ್ಟಾಗುತ್ತೆ, 67 ಆಗುತ್ತೆ. ಮತ್ತು ನಮಗೆ ಕೇಳಿರೋದು ಟಿ. ಸೊ ನಾವು ಎಲ್ಲ ಇಕ್ವೇಷನ್ ಟಿಗೋಸ್ಕರ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ ಇದನ್ನು ಸ್ವಲ್ಪ ಮಾಡಿಫೈ ಮಾಡೋಣ. ಸೊ ಇದರಲ್ಲಿ ಪಿ ಈಕ್ವಲ್ ಟು ಟಿ ಪ್ಲಸ್ 9 ತೊಗೊಳ್ಳೋಣ. 9 ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದರೆ ಟಿ ಈಕ್ವಲ್ ಟು ಪಿ ಪ್ಲಸ್ 9 ಆಗುತ್ತೆ. ಸೊ ಪಿ ಈಕ್ವಲ್ ಟು ಟಿ ಪ್ಲಸ್ 9 ತೊಗೊಳ್ಳೋಣ. ಎಲ್ಲ ಈ ಮೇನ್ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಪಿ ಈಕ್ವಲ್ ಟು ಟಿ ಪ್ಲಸ್ 9 ಇಲ್ಲಿ ಹಾಕೋಣ. ಟಿ ಪ್ಲಸ್ 9 ಪ್ಲಸ್ ಕ್ಯೂ ಪ್ಲಸ್ ಆರ್ ನಮಗೆ 67 ಇದೆ, ಪ್ಲಸ್ ಎಷ್ಟು ಜಾಗದಲ್ಲಿ ಟಿ ಪ್ಲಸ್ 5 ಹಾಕೋಣ. ಟಿ ಪ್ಲಸ್ 5 ಪ್ಲಸ್ ಟಿ ಹಾಗೆ ಬರೆಯೋಣ ಈಸ್ ಈಕ್ವಲ್ ಟು 120. ಸೊ 1 2 3 3t ಆಯಿತು. 3t ಪ್ಲಸ್ 9 ಪ್ಲಸ್ 67 ಎಷ್ಟಾಗುತ್ತೆ, 76 ಆಗುತ್ತೆ. 76 ಪ್ಲಸ್ 5 ನಮಗೆ 81 ಆಯಿತು. ಸೊ ಈಸ್ ಈಕ್ವಲ್ ಟು 120 ಬಂತು. 3t ಈಸ್ ಈಕ್ವಲ್ ಟು 120 ಮೈನಸ್ 81. ಟಿ ಈಕ್ವಲ್ ಟು 120 ಮೈನಸ್ 81 ಎಷ್ಟಾಗುತ್ತೆ, 39 ಆಗುತ್ತೆ. ಉಳಿದಿದ್ದು ಈ 3 ಕೆಳಗೆ ಕಳಿಸಿದ್ರೆ 39/3 ಆಗುತ್ತೆ. 3 1 3, 13 39. ಸೊ ಟಿ ಈಕ್ವಲ್ ಟು ನಮಗೆ 13 ರನ್ಸ್. ಟಿ ಎಷ್ಟು ಸ್ಕೋರ್ ಮಾಡಿದ್ದಾನೆ, ದಟ್ ಈಸ್ 13 ರನ್ಸ್. ಸೊ ನಮ್ಮ ಕರೆಕ್ಟ್ ಆನ್ಸರ್ ಆಪ್ಷನ್ 1 13. ಸೊ ಇಲ್ಲಿ ಏನು ಮಾಡಿದ್ವಿ, ಎಲ್ಲರದ್ದು ಆವ್ರೇಜ್ ಕೊಟ್ಟಿದ್ದಾನೆ. ಸೊ ಎಲ್ಲರದ್ದು ಸಮ್ ಫೈಂಡ್ ಔಟ್ ಮಾಡಿದ್ವಿ. ಇಂಡಿವಿಜುವಲ್ ಇಕ್ವೇಷನ್ಸ್ ಕೊಟ್ಟಿದ್ದಾನೆ, ಇಕ್ವೇಷನ್ಸ್ ಫಾರ್ಮ್ ಮಾಡ್ಕೊಂಡು ಎಲ್ಲ ಈ ಒಂದೇ ಇಕ್ವೇಷನ್ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಟಿಗೋಸ್ಕರ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಸೊ ನಮಗೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಒಂದೇ ಉಳಿಬೇಕು ಟಿ, ಆ ಥರ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ವಿ. ಟಿ ಈಕ್ವಲ್ ಟು 13 ರನ್ಸ್ ಬಂತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಮಿಸ್ಟರ್ ರಾಜ್ ಸ್ಪೆಂಡ್ 40,000 ಆನ್ ದಸರಾ ಶಾಪಿಂಗ್ ಆ್ಯಂಡ್ 38,800 ಆನ್ ಬೈಯಿಂಗ್ ವಾಷಿಂಗ್ ಮಷೀನ್. ಸೊ ಇವನು 40,000 ಮತ್ತು 38,800 ರೂಪಾಯಿ ಖರ್ಚು ಮಾಡ್ತಾನೆ. ಸೊ ಮತ್ತು ಅವನ ಕಡೆ ಉಳಿಯೋದು 20%. ಸೊ ಇಷ್ಟೆಲ್ಲ ಖರ್ಚು ಮಾಡಾದಮೇಲೆ ಅವನ ಕಡೆ ಬರೀ 20% ಉಳಿಯುತ್ತೆ ಅವನದು ಟೋಟಲ್ ಅಮೌಂಟಿಂದು. ಸೊ ವಾಟ್ ವಾಸ್ ದ ಟೋಟಲ್ ಅಮೌಂಟ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಅವನು 40,000 ಖರ್ಚು ಮಾಡ್ತಾನೆ, ಅದಾದಮೇಲೆ 38,800 ರೂಪಾಯಿ ಖರ್ಚು ಮಾಡ್ತಾನೆ. ಸೊ ಇಷ್ಟೆಲ್ಲ ಖರ್ಚು ಮಾಡಾದಮೇಲೆ ಅವನ ಕಡೆ ಬರೀ 20% ಉಳಿಯುತ್ತಂತೆ. ಸೊ ಹಾಗಿದ್ರೆ 20% ಉಳಿದಿದೆ ಅಂದರೆ ಈಗ ಖರ್ಚು ಮಾಡಿರೋದು 80%. ಸೊ ಟೋಟಲ್ ಎಷ್ಟು ಖರ್ಚು ಮಾಡಿದ್ದಾನೆ ನೋಡೋಣ. ಸೊ 78,800 ರುಪೀಸ್ ಸ್ಪೆಂಡ್ ಮಾಡಿದ್ದಾನೆ. ಸೊ ಅದು 80% ವ್ಯಾಲ್ಯೂನ. ಸೊ ನಮಗೆ 78,800 ಬಂದುಬಿಟ್ಟು 80% ವ್ಯಾಲ್ಯೂ ಆಯಿತು. ಟೋಟಲ್ ಅಮೌಂಟ್ ಯಾವಾಗಲೂ 100% ಇರುತ್ತೆ. ಸೊ ನಿಮಗೆ ಟೋಟಲ್ ಅಮೌಂಟ್ ಕೇಳಿದ್ದಾನೆ. ಇದೇ 80% ಅಂದರೆ ನಮ್ಮದು ಅಮೌಂಟ್ 100% ಇರುತ್ತೆ. ಸೊ 100%ಇಂದ ಮಲ್ಟಿಪ್ಲೈ ಮಾಡೋಣ, ಸಿಂಪ್ಲಿಫೈ ಮಾಡೋಣ. ಪರ್ಸೆಂಟ್ ಕ್ಯಾನ್ಸಲ್ ಆಯಿತು. 24 25 100, 4ಇಂದ ಕ್ಯಾನ್ಸಲ್ ಮಾಡೋಣ. 4 1 4, 4 9 36, 4 7 28, 80. ಸೊ 19,700 ಇಂಟು 5 ಆಯಿತು. ಮಲ್ಟಿಪ್ಲೈ ಮಾಡೋಣ. 5 0 0, 5 0 0, 5 7 35, 3 ಕ್ಯಾರಿ, 5 9 45 ಪ್ಲಸ್ 3 48, 4 ಕ್ಯಾರಿ, 5 1 4, 5 1 5 ಪ್ಲಸ್ 4 9. ಸೊ 98,500 ರುಪೀಸ್ ನಮ್ಮದು ಟೋಟಲ್ ಅಮೌಂಟ್ ಬಂತು. ಸೊ ನಮ್ದು ಕರೆಕ್ಟ್ ಆನ್ಸರ್ ಆಪ್ಷನ್ 2 98,500 ರುಪೀಸ್. ಸೊ ನಾವೇನು ಮಾಡಿದ್ವಿ, ಅವ್ನ ಟೋಟಲ್ ಖರ್ಚು ತೆಗ್ದು ಅದು 78,800 ಬಂತು. ಸೊ ಅವ್ನ ಕಡೆ 20% ಉಳಿದಿದೆ ಅಂದರೆ ಆ ಖರ್ಚು ಮಾಡಿರೋದು 80% ಆಯಿತು. ಸೊ ಅದು ಖರ್ಚು ಮಾಡಿರೋದು 80% ಆಯ್ತಂದರೆ 100% ಎಷ್ಟಾಗುತ್ತೆ ಅಂತ ತೆಗ್ದ್ವಿ. ಸೊ ಫೈನಲ್ ಆನ್ಸರ್ 98,500 ಬಂತು. ನೆಕ್ಸ್ಟ್ ಕ್ವಶನ್ ನೋಡೋಣ. ಏಜಸ್ ಕ್ವಶನ್ ಕೇಳಿದ್ದಾರೆ. 4 years ago ಗನಾವಿಸ್ ಏಜ್ ವಾಸ್ ಡಬಲ್ ಆಫ್ ಸಮಾನ್ವಿ. ಸೊ 4 ವರ್ಷ ಹಿಂದೆ ಗನಾವಿದು ಏಜ್ ಸಮಾನ್ವಿದು ಡಬಲ್ ಇತ್ತಂತೆ. ಸೊ ಹಾಗೆ 4 ವರ್ಷ ಮುಂದೆ ಅವ್ರದ್ದು ಏಜಸ್ದು ಸಮ್ 58 ಇತ್ತಂತೆ. ಸೊ ದೆನ್ ದ ರೇಷಿಯೋ ಆಫ್ ದ ಪ್ರೆಸೆಂಟ್ ಏಜ್, ಅವ್ರ ಪ್ರೆಸೆಂಟ್ ಏಜ್ದು ರೇಷಿಯೋ ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು
ಘನಾವಿದ್ ಪ್ರೆಸೆಂಟೇಜ್ ಜಿ ಅಂದ್ಕೊಳ್ಳೋಣ, ಸಮಾನ್ವಿದ್ ಪ್ರೆಸೆಂಟೇಜ್ ಎಸ್ ಅಂದ್ಕೊಳ್ಳೋಣ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಪ್ರಕಾರ 4 ಇಯರ್ಸ್ ಹೋಗು ಅಂದರೆ 4 ವರ್ಷ ಮುಂಚೆ. ಸೊ ಘನಾವಿದ್ ಏಜ್ 4 ವರ್ಷ ಮುಂಚೆ ಹೋಗೋಕ್ಕೆ ನಾವು -4 ಮಾಡ್ತೀವಿ. ಸೊ ಅದು ಈಕ್ವಲ್ ಟು ವಾಸ್ ಡಬಲ್ ಅಂತ ಕೊಟ್ಟಿದ್ದಾರೆ. ಯಾರ್ದು ಡಬಲ್ ಆಗಬೇಕು? ಸಮಾನ್ವಿದ್ ಏಜ್ ಪ್ರೆಸೆಂಟೇಜ್ ಎಸ್ ಅಂದರೆ 4 ವರ್ಷ ಮುಂಚೆ ಎಸ್ -4 ಆಗಬೇಕು. ಸೊ ಹಾಗೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. 4 ಇಯರ್ಸ್ ಹೆನ್ಸ್ ಅಂದರೆ 4 ವರ್ಷ ಮುಂದೆ ಸಮ್ ಆಫ್ ದೇರ್ ಏಜಸ್ ವಿಲ್ ಬಿ 58 ಅಂತ. ಸೊ 4 ವರ್ಷ ಮುಂದೆ ಹೋದರೆ ನಮಗೆ G+4 ಆಗುತ್ತೆ, ಅವ್ರದ್ದು ಏಜ್ ಪ್ಲಸ್ S+4 ಆಗುತ್ತೆ. ಸೊ 4 ವರ್ಷ ಮುಂದೆ ಅವರಿಬ್ಬರದ್ದು ಏಜ್ ಆ್ಯಡ್ ಮಾಡಿದ್ರೆ ನಮಗೆ 58 ಬರಬೇಕು. ಸೊ ಈ ಈಕ್ವೇಷನ್ ಮುಂದೆ ಸಾಲ್ವ್ ಮಾಡೋಣ. G+4 + S+4 58 ಆಗಬೇಕು. ಸೊ G+S+8 = 58 ಆಯಿತು. ಈ 8 ಈ ಕಡೆ ಕಳ್ಸೋಣ. G+S = 58 - 8. ಹಾಗೆ G+S = 58 - 8 ನಮಗೆ 50 ಬಂತು. ಸೊ ಇವರಿಬ್ಬರದು ಸಮ್ ನಮಗೆ 50 ಬಂತು. ಸೊ ಡೈರೆಕ್ಟ್ಲಿ ಇದು ಇಕ್ವೇಷನ್ ಯೂಸ್ ಮಾಡ್ಕೊಂಡು ನಾವು ಫೈನಲ್ ಆನ್ಸರ್ ಬರ್ಬೋದಾ? ಈ ಇಕ್ವೇಷನ್ ಯೂಸ್ ಮಾಡಿಲ್ದಾಗೆ ಬರ್ಬೋದು. ಹೇಗೆ? ಆಪ್ಷನ್ಸ್ ನೋಡೋಣ. ಸೊ ನಮಗೆ ಆನ್ಸರ್ ಏನು ಬಂತು? ಅವರಿಬ್ಬರದ್ದು ಏಜ್ ಆ್ಯಡ್ ಮಾಡಿದರೆ ನಮಗೆ 50 ಬರಬೇಕು ಅಂತ ಇದೆ. ಸೊ ಈ ರೇಷ್ಯೋದಲ್ಲಿ ನಾವೇನು ನೋಡಬೇಕು? ಈ ರೇಷ್ಯೋ ಎರಡು ಆ್ಯಡ್ ಮಾಡಿದರೆ ನಮಗೆ 50 ಬರಬೇಕು, ಅಥವಾ 50ದು ಯಾವುದಾದ್ರೂ ಮಲ್ಟಿಪಲ್ ಬರಬೇಕು. ಸೊ ಚೆಕ್ ಮಾಡೋಣ. 14 + 28 ಎಷ್ಟಾಗುತ್ತೆ? 42 ಆಯಿತು. ಸೊ 9 + 16 ಎಷ್ಟಾಗುತ್ತೆ? ಆ್ಯಡ್ ಮಾಡಿದ್ರೆ 25 ಆಯಿತು. ಸೊ 22 + 36 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 58 ಆಯಿತು. 4 + 8 ಆ್ಯಡ್ ಮಾಡಿದ್ರೆ ನಮಗೆ 12 ಆಯಿತು. ಸೊ ನಾವಿಲ್ಲಿ ಏನು ಚೆಕ್ ಮಾಡಬೇಕು? ಸೊ ಈ ರೇಷ್ಯೋ ಈ 50ನ ಕಂಪ್ಲೀಟ್ಲಿ ಡಿವೈಡ್ ಮಾಡಿದ್ದ ಕರೆಕ್ಟ್ ಆನ್ಸರ್ ಅಂತ ತೊಗೋಬೋದು. ಸೊ ನಮಗೆ ಇಬ್ಬರದ್ದು ಏಜ್ ಆ್ಯಡ್ ಮಾಡಿದ್ರೆ 50 ಬರಬೇಕು. ಆದರೆ ರೇಷ್ಯೋ ಪ್ರಕಾರ ನಮಗೆ ಸಮ್ ಈ ಥರ ಬರಬೇಕು, ಅದು 50ಗೆ ಡಿವೈಡ್ ಮಾಡಬೇಕು ಕಂಪ್ಲೀಟ್ಲಿ. ಸೊ ನಮ್ಮ ಕಡೆ ಇರೋ ಒಂದೇ ಆಪ್ಷನ್, ದಟ್ ಈಸ್ 25, ಅದು 50ನ ಕಂಪ್ಲೀಟ್ಲಿ ಡಿವೈಡ್ ಮಾಡುತ್ತೆ. ಸೊ ನಮಗೆ 9:16 ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಅದು ನೆಕ್ಸ್ಟ್ ಚೆಕ್ ಮಾಡೋಣ. ಈ ಸೆಕೆಂಡ್ ಇಕ್ವೇಷನ್ ಕೂಡ ಯೂಸ್ ಮಾಡಿ ಚೆಕ್ ಮಾಡೋಣ. ಸೊ G+S ಇವಾಗ ನಮಗೆ 50 ಬಂತು. ಸೊ ಸೆಕೆಂಡ್ ಆಪ್ಷನ್ ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ G-4 = 2S - 8 ಈ ಇಕ್ವೇಷನ್ ನೋಡ್ತಿದ್ದೀವಿ. ಸೊ G-2S = -4 ಆಯಿತು. ಸೊ 2S - G = 4 ಆಗುತ್ತೆ. ಸೊ ಈ ಇಕ್ವೇಷನ್ ಕೂಡ ತೊಗೊಳ್ಳೋಣ. G+S = 50 ಆಯಿತು. ಸೊ ಈ ಇಕ್ವೇಷನ್ ಮತ್ತೆ ಸಾಲ್ವ್ ಮಾಡೋಣ. -G + G ಕ್ಯಾನ್ಸಲ್ ಆಯಿತು. 2S + S 3S ಆಯಿತು = 4 + 50 54 ಆಯಿತು. S = 3 × 1 = 3, 18 × 54. ಸೊ S = 18 ಬಂತು. ಸೊ S = 18 ಆದರೆ ಇದು G+S = 50 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದು 18 ಆದರೆ 18 ಈ ಕಡೆ ಕಳ್ಸೋಣ. ಸೊ G = 50 - 18 ಆಗುತ್ತೆ. G = 32 ಆಗುತ್ತೆ. ಸೊ ಇವಾಗ ನಮಗೆ ರೇಷ್ಯೋ ತೆಗೆಯೋಣ. ಇವರಿಬ್ಬರದು 18 ಎಷ್ಟು ಏಜ್ 18, ಹಾಗೆ ಘನಾವಿದು 32. ಸೊ ಇವಾಗ ರೇಷ್ಯೋ ತೆಗೆಯೋಣ. 2 × 9 = 18, 2 × 16 = 32. ಸೊ ನಮ್ಮದು ಮತ್ತೆ ಆನ್ಸರ್ ಬಂತು 9:16. 9:16 ಇಸ್ ದ ಕರೆಕ್ಟ್ ಆನ್ಸರ್. ಸೊ G+S = 50 ಅಲೋನಿಂದ ನಾವು ಕರೆಕ್ಟ್ ಆನ್ಸರ್ ತೆಗಿಬೋದು 9:16 ಅಂತ. ಯಾಕಂದರೆ ಇವರಿಬ್ಬರದು ಸಮ್ಮು 25 ಬರುತ್ತೆ. ಆ 25 ಇಲ್ಲಿ ನಮಗೆ ಇರೋ ರಿಯಲ್ ಸಮ್ನ ಕಂಪ್ಲೀಟ್ಲಿ ಡಿವೈಡ್ ಮಾಡುತ್ತೆ. ಸೊ ಕರೆಕ್ಟ್ ಆಪ್ಷನ್ 9:16. ನೆಕ್ಸ್ಟ್ ಕ್ವಶನ್ ನೋಡೋಣ. ಟೋಟಲ್ ಆಫ್ 224 coins of 20 paise and 50 paise make a sum of 67. ಸೊ 224 ಕಾಯಿನ್ ಇದ್ದಾವೆ, 20 ಪೈಸೆದು ಮತ್ತು 50 ಪೈಸೆದು. ಸೊ ಅವೆಲ್ಲ ಕಾಯಿನ್ಸ್ ಸೇರಿ 67 ರೂಪಾಯಿ ಮಾಡುತ್ತಂತೆ. ಸೊ 20 ಪೈಸೆ ಇರೋ ಕಾಯಿನ್ಸ್ ಎಷ್ಟಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಇದು ಇಕ್ವೇಷನ್ ವೈಸ್ ಸಾಲ್ವ್ ಮಾಡೋಣ ನಾವು. ಸೊ 20 ಪೈಸೆದು ಇದ್ದಾವೆ, 50 ಪೈಸೆದು ಕಾಯಿನ್ಸ್ ಇದ್ದಾವೆ. 20 ಪೈಸೆದು ಕಾಯಿನ್ಸ್ ನಾವು X ಅಂದ್ಕೊಳ್ಳೋಣ, 50 ಪೈಸೆದು ಕಾಯಿನ್ಸ್ ನಾವು Y ಅಂದ್ಕೊಳ್ಳೋಣ. ಸೊ ಇವಾಗ ಇಕ್ವೇಷನ್ ತೆಗೆಯೋಣ. ಸೊ 20 ರೂಪಿ ಕಾಯಿನ್ಸ್
ಎಕ್ಸ್ ಇದ್ದಾವೆ ಅಂದರೆ ಟೋಟಲ್ ವ್ಯಾಲ್ಯೂ ನಮಗೆ 20x ಆಗುತ್ತೆ. ಸೊ ಅದೇಗೆ, ಸೊ ನಮ್ಮ ಕಡೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಕಡೆ 5 ರೂಪಿ ಕಾಯಿನ್ಸ್ ಇದ್ದಾವೆ. ಸೊ ಅದು 10 ಇದ್ದಾವೆ. 5 ರೂಪಾಯಿ ಕಾಯಿನ್ಸ್ ಇದ್ದರೆ ನಮಗೆ ಟೋಟಲ್ ವ್ಯಾಲ್ಯೂ 50 ಆಯಿತಾ. ಸೊ ಅದು ಹೇಗಾಯಿತು, 5 × 10 ಮಾಡಿದಾಗ. ಸೊ ಹಾಗೆ ಇಲ್ಲಿ 20 ರೂಪಿ ಕಾಯಿನ್ಸ್ ಎಕ್ಸ್ ಇದ್ದಾವೆ. ಸೊ ಟೋಟಲ್ ವ್ಯಾಲ್ಯೂ 20x ಆಯಿತು. ಹಾಗೆ 50 ಪೈಸೆದ ಕಾಯಿನ್ಸ್ ವೈ ಇದ್ದಾವೆ. ಟೋಟಲ್ ವ್ಯಾಲ್ಯೂ 50y ಆಯಿತು. ಅದೆಲ್ಲ ಸೇರಿ ನಮಗೆ 67 ರೂಪೀಸ್ ಆಗಬೇಕು. ಸೊ ಇಲ್ಲಿ 67 ರೂಪೀಸ್ ಇದೆ, ಬಟ್ ಇದು ಎಲ್ಲ ಪೈಸೆದಲ್ಲಿದೆ. ಸೊ ಈ ರೂಪೀಸ್ನ ನಾವು 67 ರೂಪೀಸ್ನ ಪೈಸೆಗೆ ಕನ್ವರ್ಟ್ ಮಾಡೋಣ. ಅದು ಹೇಗೆ, ಇಂಟು 100 ಮಾಡಿ, ಯಾಕಂದರೆ 1 ರೂಪಿ = 100 ಪೈಸೆ. ಸೊ 67 × 100 6700 ಆಯಿತು. ನೆಕ್ಸ್ಟ್ ಇಕ್ವೇಷನ್ ನೋಡೋಣ. ಸೊ 20 ಪೈಸೆ ಮತ್ತು 50 ಪೈಸೆ ಕಾಯಿನ್ಸ್ ಸೇರಿ 224 ಕಾಯಿನ್ ಇದ್ದಾವೆ ಅಂತೆ. ಸೊ ಎಕ್ಸ್ ಅಂದರೆ 20 ಪೈಸೆ, ವೈ ಅಂದರೆ 50 ಪೈಸೆ ಕಾಯಿನ್ಸ್. ಸೊ ಎರಡು ಸೇರಿ ನಮಗೆ 224 ಕಾಯಿನ್ಸ್ ಆಗಬೇಕು. ಸೊ ನಮಗೆ ಅವನು 20 ಪೈಸೆ ಕಾಯಿನ್ಸ್ ಕೇಳಿದ್ದಾನೆ. ಸೊ ನಾವಿಲ್ಲಿ ಈ 50 ಪೈಸೆ ಕಾಯಿನ್ಸ್ನ ನಾವು ಎಲಿಮಿನೇಟ್ ಮಾಡೋಣ. ಎಲಿಮಿನೇಟ್ ಮಾಡೋಕ್ಕೆ ಈ ಇಕ್ವೇಷನ್ನ 50ಇಂದ ಮಲ್ಟಿಪ್ಲೈ ಮಾಡೋಣ ಎರಡು ಸೈಡ್. ಸೊ ಮಲ್ಟಿಪ್ಲೈಯಿಂಗ್ ವಿತ್ 50 ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಇದು 50x ಆಗುತ್ತೆ. ಸೊ ಹಾಗೆ ಇದು 50y ಆಗುತ್ತೆ. ಸೊ ಇದು 224 × 50 ಆಗುತ್ತೆ. 224 × 50 ಆದರೆ 5 0s 0, 5 4s 20, 0 2 ಕ್ಯಾರಿ, 5 2s 10, 12 2 1 ಕ್ಯಾರಿ, 5 2s 10 +1 1 1 2 0 ಮತ್ತು ಈ 0 ಉಳೀತು. ಸೊ ಇವಾಗ ಸಬ್ಟ್ರ್ಯಾಕ್ಟ್ ಮಾಡೋಣ. ಮೈನಸ್ 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 ಆಯಿತು. 50y - 50y ಕ್ಯಾನ್ಸಲ್ ಆಯಿತು. ಸೊ 20x - 50x - 30x ಆಯಿತು. ಈಸ್ ಈಕ್ವಲ್ ಟು 6700 - 11200 ಎಷ್ಟಾಗುತ್ತೆ, ಅದು ಕೂಡ ಮೈನಸಲ್ಲೇ ಬರುತ್ತೆ. ಸೊ ಸಬ್ಟ್ರ್ಯಾಕ್ಟ್ ಮಾಡೋಣ. 11200 ಮತ್ತು 6700, ಇದು 0 ಇದು 0 ಆಯಿತು. 0 ಇದು 10 ಇದು 12 ಆಗುತ್ತೆ. 12 - 7 5 ಬರುತ್ತೆ. 10 - 6 4 ಬರುತ್ತೆ. ಸೊ 4500 ಆಯ್ತಿದ್ದು. ಇದು ಮೈನಸ್ ಕ್ಯಾನ್ಸಲ್ ಮಾಡೋಣ. ಈ 30 ಇಲ್ಲಿ ಕೆಳಗೆ ಕಳ್ಸೋಣ. x = 4500 / 30. 1 0 1 0 ಕ್ಯಾನ್ಸಲ್ ಆಯಿತು. 3 1s 3, 3 5s 15, 1 0. ಸೊ x = ನಮ್ಮ ಆನ್ಸರ್ 150 ಬಂತು. ಸೊ ಟೋಟಲ್ ನಂಬರ್ ಆಫ್ 20 ಪೈಸೆ ಕಾಯಿನ್ಸ್ ನಮಗೆ ಬಂತು 150. ಸೊ ಎಕ್ಸ್ ಅಂದರೆ 20 ಪೈಸೆ ಕಾಯಿನ್ಸ್. ಸೊ ಅದು 150 ಬಂತು. ಸೊ ನಮ್ಮ ಕರೆಕ್ಟ್ ಆನ್ಸರ್ ಆಪ್ಷನ್ 2 150. ಸೊ ಇಲ್ಲಿ ಏನು ಮಾಡಿದ್ವಿ, ಎರಡು ಇಕ್ವೇಷನ್ ಫಾರ್ಮ್ ಮಾಡಿದ್ವಿ. ಅದು ಅವ್ರದ್ದು ಟೋಟಲ್ ವ್ಯಾಲ್ಯೂದು ಕಾಯಿನ್ಸ್ದು 20 ಪೈಸೆ ಕಾಯಿನ್ಸ್ಗೆ ನಾವು ಎಕ್ಸ್ ಅಂದ್ಕೊಂಡ್ವಿ, 50 ಪೈಸೆ ಕಾಯಿನ್ಸ್ಗೆ ನಾವು ವೈ ಅಂದ್ಕೊಂಡ್ವಿ. ಸೊ ಅದ್ರ ವ್ಯಾಲ್ಯೂ ತೆಗೆಯೋಕ್ಕೆ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದ್ವಿ. 67 ರೂಪೀಸ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಪೈಸೆ ಕನ್ವರ್ಟ್ ಮಾಡ್ಕೊಂಡು ಇನ್ನೊಂದು ಇಕ್ವೇಷನ್ ಫಾರ್ಮ್ ಆಯಿತು. ಅದು 224ಇಂದ ಎರಡು ನಂಬರ್ ಕಾಯಿನ್ಸ್ ಆ್ಯಡ್ ಮಾಡಿ 224 ಬರುತ್ತೆ. ಆ ಎರಡು ಇಕ್ವೇಷನ್ ಸಾಲ್ವ್ ಮಾಡಿದ್ವಿ. ಸೊ ಫಸ್ಟ್ ನಾವು ಎಲಿಮಿನೇಟ್ ಮಾಡಿದ್ದು 50 ಪೈಸೆ ಕಾಯಿನ್ಸ್ದು ನಂಬರ್, ದಟ್ ಈಸ್ ವೈ. ಸೊ ನಮಗೆ ಬೇಕಾಗಿರೋದು ಎಕ್ಸ್. ಸೊ x = 150 ಬಂತು. ಸೊ ನಮ್ಮ ಫೈನಲ್ ಆನ್ಸರ್ 150. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇದು ಕ್ವಶನ್ LCM HCFದು. If two traffic lights blink at an interval of 30 and 60 seconds respectively, then the time in which they will blink together again is direct 60 seconds ಮಾರ್ಕ್ ಮಾಡಿಬಿಡ್ರಿ. ಸೊ ಅದು ಹೇಗೆ, ಸೊ ಎರಡು ಟ್ರಾಫಿಕ್ ಲೈಟ್ 30 ಮತ್ತು 60 ಸೆಕೆಂಡ್ಸ್ ಟೈಮ್ ಇಂಟರ್ವಲಲ್ಲಿ ಬ್ಲಿಂಕ್ ಆಗುತ್ತೆ. ಫಸ್ಟ್ ಲೈಟ್ 30 ಸೆಕೆಂಡ್ಸ್ ಆದಮೇಲೆ ಬ್ಲಿಂಕ್ ಆಗುತ್ತೆ, ಸೆಕೆಂಡ್ ಲೈಟ್ 60 ಸೆಕೆಂಡ್ಸ್ ಆದಮೇಲೆ ಬ್ಲಿಂಕ್ ಆಗುತ್ತೆ. ಸೊ ರೆಸ್ಪೆಕ್ಟಿವ್ಲಿ ದೆನ್ ದ ಟೈಮ್ ಇನ್ ವಿಚ್ ದೆ ಬ್ಲಿಂಕ್ ಟುಗೆದರ್. ಸೊ ಈ ಥರ ಕೇಳಿದಾಗ ಡೈರೆಕ್ಟ್ಲಿ 30 ಮತ್ತು 60ದು LCM ಏನು ಬರುತ್ತಲ್ಲ ಅದೇ ನಮ್ಮದು ಆನ್ಸರ್. ಸೊ 30 ಮತ್ತು 60ದು LCM ಹೇಗೆ ತೆಗಿತೀರಾ? ಸೊ ಇಲ್ಲಿ ಗ್ರೇಟೆಸ್ಟ್ ನಂಬರ್ ನೋಡಿ 60. ಸೊ ಆ ಗ್ರೇಟೆಸ್ಟ್ ನಂಬರ್ಗೆ ಈ ನಂಬರ್ ಏನಾದರೂ ಡಿವೈಡ್ ಮಾಡಿದರೆ, ಕಂಪ್ಲೀಟ್ಲಿ ಡಿವೈಡ್ ಮಾಡಿದರೆ ಈ ಗ್ರೇಟೆಸ್ಟ್ ನಂಬರೇ ನಮ್ಮದು LCM. ಸೊ ಡೈರೆಕ್ಟ್ಲಿ ನಾನು ಹೇಳಿದೆ ಇಲ್ಲಿ 60 ಸೆಕೆಂಡ್ಸ್ ಟಿಕ್ ಮಾಡಿ ಅಂತ. ಸೊ ನಮ್ಮ ಕರೆಕ್ಟ್ ಆನ್ಸರ್ 60 ಸೆಕೆಂಡ್ಸ್. ಸೊ ಐ ಹೋಪ್ ನಿಮಗೆ ಇವೆಲ್ಲ ಸೊಲ್ಯೂಷನ್ಸ್ ಅರ್ಥ ಆಗಿದೆ. ಸೊ ಈ ಪೀಕ್ ಎಕ್ಸಾಮ್ ಟೈಮಲ್ಲಿ ನೀವು PYQs ಪ್ರಾಕ್ಟೀಸ್ ಮಾಡಿ ಹೋಗಿ. ಸೊ ಆಬ್ವಿಯಸ್ಲಿ ಈ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ KS Tribe.